ಮುದ್ದು ಸೊಸೆ ಸೀರಿಯಲ್‌ನ ವಿಲನ್ ಆಗಿರುವಂತ ಈಶ್ವರಿ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಅವರ ಮಗಳ ಪಾತ್ರದಲ್ಲಿ ಅಭಿನಯವನ್ನ ಮಾಡುವಂತಹ ಚಿತ್ರ ಕೂಡ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ವಿಲನ್‌ನ ಮಾತನಾಡಿಸ್ಬಿಡೋಣ. ಹಲೋ ನಮಸ್ತೆ, ಹೇಗಿದ್ದೀರಾ? ಸೂಪರ್ ನೋಡ್ತಾ ಇದ್ದೀರಲ್ಲ. ಓಕೆ. ಸೊ ಒಂದು ಸೀರಿಯಲ್ ಅಂತ ಬಂದಾಗ ಹೀರೋ ಹೀರೋಯಿನ್ ಒಂದು ಮೇಜರ್ ಪಾರ್ಟ್ ಆದ್ರೆ ವಿಲನ್ ಅಂತ ಬಂದಾಗ ಅದೊಂದು ಡಿಫ್ರೆಂಟ್ ಶೇಡ್. ಸೊ ವಿಲನ್ ಆಗಿ ನೀವು ಕಾಣಿಸ್ಕೊಳ್ತಾ ಇದ್ರ ನಿಮಗೆ ಎಷ್ಟು ಖುಷಿ ಇದೆ? ನಿಮ್ಮ ಒಂದು ಪಾತ್ರ ನಿಮಗೆ ಎಷ್ಟು ಚಾಲೆಂಜಿಂಗ್? ತುಂಬಾನೇ ಖುಷಿ ಇದೆ. ಓಕೆ. ಎವ್ರಿ ಡೇ ಚಾಲೆಂಜೇ. ಒಂದೊಂದು ಕ್ಯಾರೆಕ್ಟರ್ನ ಮೀರ್ಕೊಂಡು ಮುಂದೆ ಹೋಗಬೇಕು ಅಂದರೆ ಅದು ಚಾಲೆಂಜಿಂಗ್ ಆಗಿ ಇದ್ದೇ ಇರುತ್ತೆ. ಆ್ಯಂಡ್ ಖುಷಿನೂ ಇದೆ. ತುಂಬ ಲೇಟ್ ಆಗುತ್ತಲ್ಲಪ್ಪ ಮುಗಿಸೋದು ಅನ್ನೋದು ಬೇಜಾರು ಇದೆ. ಓಕೆ. ಸೊ ಏನೋ ಅಪ್ಪ ಒಂದಲ್ಲ ಒಂದು ಕುತಂತ್ರ ಮಾಡ್ತಾನೆ ಇರ್ತೀರಾ, ಯಾಕೆ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅಥವಾ ಇದನ್ನ ಮಾಡಲೇಬೇಕು ಅಂತಲೇ ಹೇಗೆ? ಸುಮ್ಮನೆ ಇದ್ರೆ ವಿಲನ್ ಆಗ್ತೀವಿ. ಸುಮ್ಮನೆ ಇರಬಾರ್ದು. ವಿಲನ್ಸ್ ಏನಾದರೂ ಮಾಡ್ತಿರ್ಬೇಕು. ಅವ್ರ ಲಾಭಕ್ಕೆ ಎಲ್ಲರನ್ನೂ ಬಳಸ್ಕೊತಾ ಇರಬೇಕು. ಅದೇ ವಿಲನ್ನು. ಓಕೆ. ಸೊ ಇವಾಗ ನಿಮ್ಮ ಮೇನ್ ಇಂಟೆನ್ಷನ್ ಏನು? ವಿದ್ಯೆ ಏನಾದರೂ ಮಾಡೋಕ್ಕೆ ಹೋದರೆ ಅಲ್ಲೂ ಏನಾದರೂ ನೀವು ಬ್ರೇಕ್ ಹಾಕ್ತೀರಾ. ಸೊ ಇನ್ನು ಗೌಡ್ರು ಅವ್ರು ಏನೇ ಮಾಡೋಕ್ಕೆ ಹೋದ್ರು ಅಲ್ಲೂ ಒಂದು ಬ್ರೇಕ್ ಹಾಕ್ತೀರಾ. ಏನು ನಿಮ್ಮ ಇಂಟೆನ್ಷನ್ ಏನು? ಇವಾಗ ನಮ್ಮ ಹತ್ರ ಆಸ್ತಿ ಇಲ್ಲ. ಓಕೆ. ಗೌಡ್ರು ಒಂದು ಅರ್ಧ ಆಸ್ತಿ ನಮಗೆ ಕೊಟ್ಬಿಟ್ರೆ ಯಾವ ಫೈಟಿಂಗು ಮಾಡಲ್ಲ ನಾವು, ಅಲ್ವೇನೆ? ಆರಾಮಾಗಿ ನೆಮ್ಮದಿಯಾಗಿ ನಾನು ನನ್ನ ಮಕ್ಳಿಗೋಸ್ಕರ ಫೈಟ್ ಮಾಡ್ತಿದ್ದೀನಿ. ಆಸ್ತಿ ಬರ್ಕೊಟ್ಬಿಟ್ರೆ ನೋ ಫೈಟಿಂಗ್, ಓಕೆ. ಸುಮ್ಮನೆ ಈಟಿಂಗ್. ಓಕೆ. ಸೊ ಈಟಿಂಗ್ಗೋಸ್ಕರ ನೀವು ನಿಮ್ಮಮ್ಮ ಹೇಳ್ದಂಗೆ ಕೇಳೋದು? ಖಂಡಿತ. ಮತ್ತೆ ಅಲ್ಲ, ಹೇಳ್ಕೊಡೋದೇ ಅವಳು ಅಮ್ಮಂಗೆ. ಹೌದಾ? ಈ ಥರ ಆಕ್ಚುಲಿ ನಮ್ಮ ಅಮ್ಮಂಗೆ ಎಷ್ಟು ಒಳ್ಳೆ ಅಮ್ಮ ಅಂದ್ರೆ, ಮಕ್ಳು ಅಂದ್ರೆ ಪ್ರಾಣ ಬಿಡ್ತಾರೆ, ಮಕ್ಳಿಗೋಸ್ಕರನೂ ಪ್ರಾಣ ಬಿಡ್ತಾರೆ. ನಾವು ಚೆನ್ನಾಗಿರ್ಬೇಕು ಅನ್ಬಿಟ್ಟು ಇದೆಲ್ಲ ವಿಲನಿಶ್ ಆಗಿ ಮಾಡೋದು. ನೀವು ಚೆನ್ನಾಗಿರ್ಬೇಕಂತ ಯಾರನ್ನ ಬೇಕಾದ್ರೂ ತುಳಿಬೋದು. ನಾನು ನನ್ನ ತಮ್ಮ ಸೇರ್ಕೊಂಡು ಪ್ಲಾನ್ ಮಾಡ್ತೀವಿ. ಸೊ ಅಮ್ಮ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಹೌದು. ಓಕೆ. ಸೊ ಈ ಒಂದು ಸೀರಿಯಲ್ನಲ್ಲಿ ನೀವು ಅಭಿನಯ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪಾತ್ರದ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ? ತುಂಬಾನೇ ಖುಷಿ ಇದೆ. ಅದರಲ್ಲೂ ಈಶ್ವರಿ ಅನ್ನೋ ದೊಡ್ಡ ವಿಲನಿಗೆ ಮಗಳಾಗಿದ್ದೀನಿ, ಒಂಥರ ಹೆಮ್ಮೆ ಇದೆ ನನಗೆ. ಪ್ರೌಡ್. ಎಸ್ ಐ ಆಮ್ ಪ್ರೌಡ್ ಆಫ್ ಹರ್. ಆ್ಯಂಡ್ ಏನೇ ಮಾಡೋದಕ್ಕೆ ಹೋದರೂ ಇವಾಗ ಪಾಸಿಟಿವ್ ರೋಲ್ಸಿಗೆ ಹೀರೋಯಿನಿಗೆ ಎಷ್ಟು ಇದಿರುತ್ತೆ ಅಂದರೆ, ನಮಗೂ ಕೂಡ ಏನಿರ್ತಾರೆ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ಆ್ಯಂಡ್ ಖುಷಿ ಆಗುತ್ತೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ. ನೆಗೆಟಿವ್ ಶೇಡ್ ಬೇರೆ ಅಲ್ವಾ, ಸೊ ನಮ್ಮನ್ನ ನಾವು ಡಿಫ್ರೆಂಟ್ ಶೇಡಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು. ಓಕೆ. ಸೊ ಒಂದು ದೊಡ್ಡ ಕಲಾವಿದರ ತಂಡದ ಜೊತೆಗೆ ನೀವು ಆಕ್ಟ್ ಮಾಡ್ತಾ ಇದ್ದೀರಾ. ಸೊ ಏನು ಹೇಳ್ತೀರಾ ಆ ಒಂದು ಎಕ್ಸ್ಪೀರಿಯನ್ಸ್ ಓವರಾಲ್ ನಿಮ್ಮ ಟೀಮ್ ಬಗ್ಗೆ ಹೇಳೋದಾದ್ರೆ? ಎಲ್ಲರೂ ಒಳ್ಳೊಳ್ಳೆ ಅದ್ಭುತವಾದ ಕಲಾವಿದರಿದ್ದಾರೆ. ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಬಿಕಾಸ್ ಇವಾಗ ಒಂದೊಂದು ಡೇನೂ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ ನಿಮಗೆ ಗೊತ್ತು. ಸೊ ಹಾಗಾಗಿ ನನಗೆ ಅದು ಅನುಭವನೇ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಬಂದರೆ ಎಲ್ಲರೂ ಖುಷಿಯಾಗಿ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ. ಅಂದರೆ ಆಫ್ ಸ್ಕ್ರೀನು ಎಲ್ಲರೂ ಅಚ್ಚುಕಟ್ಟಾಗಿರ್ತೀವಿ. ಆನ್ ಸ್ಕ್ರೀನ್ ಬರ್ತಿದ್ದಂಗೆ ನೀನಾ ಅನ್ನೋ ಥರ ಆಗೋಗಂತ. ಓಕೆ. ಸೊ ಕೊನೆಯದಾಗಿ ನೀವು ಟೀಮ್ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ. ಈಗ ಮುನಿಸರ್ ಆಗಿರ್ಬೋದು, ಸಂಧ್ಯಾಕ್ಕ ಆಗಿರ್ಬೋದು, ಮತ್ತು ಶಿಲ್ಪ ಅಕ್ಕ, ಎಲ್ಲರ ಜೊತೆನೂ ನಾವೆಲ್ಲ ಚಿಕ್ಕ ವಯಸ್ಸಿಂದ, ಇವಾಗ ಮುನಿಸರ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಿದ್ವಿ ಆನ್ ಸ್ಕ್ರೀನ್, ತುಂಬ ವಿಲನಿಶ್ ಆಗೆಲ್ಲ ಇರೋರು. ಬಟ್ ಇಲ್ಲಿಗೆ ಬಂದಮೇಲೆ ನಾವೆಲ್ಲ ಕಂಪ್ಲೀಟಾಗಿ ಫ್ಯಾಮಿಲಿ ಆಗಿಬಿಟ್ಟಿದ್ವಿ. ನಮ್ಮ ರಿಯಲ್ ಫ್ಯಾಮಿಲಿ ಫಸ್ಟ್ ಫ್ಯಾಮಿಲಿ ಆದರೆ ಮುದ್ದು ಸೊಸೆ ಸೆಕೆಂಡ್ ಫ್ಯಾಮಿಲಿ. ಸೊ ಅಲ್ಲಿ ಮನೇಲಿ ಎಷ್ಟು ಖುಷಿಯಾಗಿರ್ತೀವೋ ಈ ಮನೇಲೂ ಕೂಡ ಅಷ್ಟೇ ಖುಷಿಯಾಗಿದ್ದೀವಿ. ಓಕೆ. ಸೊ ನಿಮಗೆ ಗೊತ್ತಿಲ್ಲದೆ ಇದ್ದೇನು ನಿಮ್ಮ ಥರನೇ ಇರಬೇಕು, ನಿಮ್ಮ ಥರನೇ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕು, ಅಥವಾ ಈ ಒಂದು ಆ್ಯಟಿಟ್ಯೂಡಲ್ಲಿ ನಾವು ಇರಬೇಕು, ವಿಲನ್ ಶೇಡ್ನಲ್ಲಿ ನಾನು ಹಿಂಗೆ ಕಾಣಿಸ್ಕೊಳ್ಬೇಕು ಅಂತ ಸಾಕಷ್ಟು ಜನರ ಆಸೆ ಆಗಿರುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಮ್ಮ? ವಿಲನ್ ಆಗಬೇಡಿ, ನಿಮಗೆ ಏನು ಬೇಕೋ ಅದನ್ನು ದಕ್ಕಿಸ್ಕೊಳ್ಳಿ. ಇನ್ನು ವಿಲನ್ ಬೇಡ, ವಿಲನ್ ಆಗೋದು ಬೇಡ. ಯಾಕೆಂದರೆ ಅದು ಒಂದು ಸರಿ ಅದು ಬಂದುಬಿಟ್ರೆ ಲೇಬಲ್ ಹೋಗಲ್ಲ. ಸೊ ಏನೇ ಕಷ್ಟ ಆದ್ರೂ ಸ್ವಲ್ಪ ತಾಳ್ಮೆಯಿಂದ ಕಾದ್ರೆ ಒಳ್ಳೇದಾಗತ್ತೆ. ಓಕೆ. ಥ್ಯಾಂಕ್ ಯು ಸೋ ಮಚ್.